ಥರ ಸ್ವಲ್ಪ ಕಲ್ಲರ್ ಬಂದಿದ್ದರೆ ಚೆನ್ನಾಗಿರ್ತದೆ. ಅಂದರೆ ಇದು ಸ್ವಲ್ಪ ಸ್ವೀಟಾಗಿರ್ತದೆ, ಹಾಗಾಗಿ ಈ ಥರ ಕಲ್ಲರ್ ಇರೋದು ತೊಗೊಳ್ಬೇಕು. ಎಳೆತ್ತಾದರೆ ಸ್ವೀಟ್ನೆಸ್ ಇಲ್ಲ ಅದರಲ್ಲಿ. ಹಾಗಾಗಿ ಇವಾಗ ಇಷ್ಟನ್ನು ತೊಗೊಂಡಿದ್ದೇನೆ. ನನಗೆ 1 ಕಪ್ ಸಿಕ್ಕಿದರೆ ಸಾಕು, ಜಾಸ್ತಿ ಬೇಡ. ಎಂತ ಹಾಕಿದ್ದೇನೆ ಹೇಳಿ? ಸ್ಪೆಷಲಾಗಿ ಮಾಡುವಂಥದ್ದು ಗೊತ್ತಿಲ್ಲ. ನೀವೇ ಆಗ ತೆಗೆದುಕೊಟ್ಟದ್ದು. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ಆದ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ನಾನು ಕೂಡ ಫಸ್ಟ್ ಟೈಮ್ ಮಾಡೋದು, ಅದೇ ರೀತಿ ಯಾರು ಕೂಡ ಎಷ್ಟು ತನಕ ಮಾಡಿರಲಿಕ್ಕಿಲ್ಲ. ನಾನು ಟ್ರೈ ಮಾಡ್ತೇನೆ, ಟೇಸ್ಟ್ ಹೇಗೆ ಬರ್ತದೆ ಅಂತೇಳಿ ಮತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆ ಇವಾಗ ಅದು ಯಾವ ರೆಸಿಪಿ ಅಂದರೆ ಪಪ್ಪಾಯದಿಂದ ಮಾಡುವ ರೆಸಿಪಿ. ಬನ್ನಿ, ಇವಾಗ ಪಪ್ಪಾಯದ ಮರದ ಹತ್ತಿರ ಇದ್ದೇನೆ, ಅಲ್ಲಿಂದ ಒಂದು ಪಪ್ಪಾಯವನ್ನು ಕೊಯ್ಯೋಣ. ಜಾನ್ ಅವರು ಒಂದು ಪಪ್ಪಾಯ ಕೊಯ್ದು ಕೊಟ್ಟರು. ಇದು ನೋಡಿ, ಶೇಪ್ಲೆಸ್ ಅಂತ ಹೇಳಿದ್ದು ಇದಕ್ಕೆ. ಎತ್ತರ ತಗ್ಗು ಈ ಥರ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಗಿತ್ತು, ಮತ್ತು ಈ ಥರ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ನೋಡಿ, ಒಂದು ಸ್ಪೆಷಲ್ ಆದ ಪಪ್ಪಾಯ ಅಂತ ಹೇಳ್ಬೋದು. ಬನ್ನಿ ಇವಾಗ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಸಿಂಪಲ್ ಆಗಿದೆ, ಹಾಗೆಯೇ ಬೇಗನೆ ಕೂಡ ಮಾಡ್ಬೋದು. ನೀವು ಯಾರಾದರೂ ಈ ಥರ ಟ್ರೈ ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇವಾಗ ಬೇಗನೆ ಇದನ್ನು ಕಟ್ ಮಾಡಿ ಸ್ಕ್ರ್ಯಾಪ್ ಮಾಡಿ ರೆಡಿ ಮಾಡ್ತೇನೆ. ಇಲ್ಲಿ ಬಕೆಟಲ್ಲಿ ಮಳೆ ನೀರಿತ್ತು, ಅದರಲ್ಲಿ ಇದನ್ನು ಒಮ್ಮೆ ತೊಳಿತೇನೆ. ನೋಡಿ, ಇವಾಗ ಇಷ್ಟು ಬೆಳೆದಿದೆ. ಇಷ್ಟು ಬೆಳೆದದ್ದು ಬೇಕು, ಅಂದರೆ ಇಷ್ಟು ಬೆಳೆದರೆ ಸ್ವಲ್ಪ ಸ್ವೀಟ್ ಆಗ್ತದೆ, ಹಾಗಾಗಿ ಇಷ್ಟು ಬೆಳೆದದನ್ನು ತೊಗೊಂಡಿದ್ದೇನೆ. ನನಗೆ ಇದರಿಂದ ಒಂದು ಅರ್ಧ ತುಂಡು ಸಾಕು, ಹಾಗೆ ಎಲ್ಲ ಬೇಡ. ಹಾಗೆ ಹೊರಗಿನ ಸಿಪ್ಪೆಯನ್ನು ತೆಗೆದು ರೆಡಿ ಮಾಡ್ತೇನೆ. ಇವಾಗ ನೋಡಿ, ಹೊರಗಿನ ಸಿಪ್ಪೆಯನ್ನೆಲ್ಲ ತೆಗೆದಾಯ್ತು. ಇದನ್ನು ಇನ್ನು ಚೆನ್ನಾಗಿ ತೊಳಿಬೇಕು. ಇವಾಗ ಇದನ್ನು ಚೆನ್ನಾಗಿ ತೊಳೆದು ತಗೊಳ್ತೇನೆ. ಇವಾಗ ನೋಡಿ, ಇಷ್ಟು ಬೇಡ, ನನಗೆ ಬೇಕಾದಷ್ಟನ್ನು ಮಾತ್ರ ನಾನು ಇವಾಗ ಸ್ಕ್ರ್ಯಾಪ್ ಮಾಡ್ತೇನೆ. ಇಷ್ಟು ಪಪ್ಪಾಯ ಪೀಸನ್ನು ತೊಗೊಂಡಿದ್ದೇನೆ. ಈ ಥರ ಸ್ವಲ್ಪ ಕಲ್ಲರ್ ಬಂದಿದ್ದರೆ ಚೆನ್ನಾಗಿರ್ತದೆ, ಅಂದರೆ ಇದು ಸ್ವಲ್ಪ ಸ್ವೀಟಾಗಿರ್ತದೆ, ಹಾಗಾಗಿ ಈ ಥರ ಕಲ್ಲರ್ ಇರೋದು ತೊಗೊಳ್ಬೇಕು. ಎಳೆತ್ತಾದರೆ ಸ್ವೀಟ್ನೆಸ್ ಇಲ್ಲ ಅದರಲ್ಲಿ. ಹಾಗಾಗಿ ಇವಾಗ ಇಷ್ಟನ್ನು ತೊಗೊಂಡಿದ್ದೇನೆ. ನನಗೆ 1 ಕಪ್ ಸಿಕ್ಕಿದರೆ ಸಾಕು, ಜಾಸ್ತಿ ಬೇಡ. ನಾನು ಇದನ್ನು ಸ್ಕ್ರ್ಯಾಪ್ ಮಾಡ್ತೇನೆ. ನಮಗೆ ಜಾಸ್ತಿ ಹಣ್ಣದ್ದು ಆದರೆ ಅಂದರೆ ಸ್ಕ್ರ್ಯಾಪ್ ಮಾಡಲಿಕ್ಕೆ ಎಲ್ಲ ಬರೋದಿಲ್ಲ, ಅದು ಮುದ್ದೆ ಥರ ಆಗ್ತದೆ. ಇಷ್ಟು ಬೆಳೆದದಾದರೆ ಸ್ಕ್ರ್ಯಾಪ್ ಮಾಡಲಿಕ್ಕೆ, ಕ್ಯಾರೆಟ್ ಥರ ಸ್ಕ್ರ್ಯಾಪ್ ಮಾಡಲಿಕ್ಕೆ ಚೆನ್ನಾಗಿ ಬರ್ತದೆ. ನೋಡಿ, ಈ ಥರ ಸ್ಕ್ರ್ಯಾಪ್ ಮಾಡಿ ತೊಗೊಂಡಿದ್ದೇನೆ. ನೋಡಿ, ಒಳ್ಳೆ ಕಲರ್ ಇದೆ. ನೋಡಿ, ನನಗೆ 1 ಕಪ್ ಆಗುವಷ್ಟು ಆದರೆ ಸಾಕು. ಇದರಲ್ಲಿ 1 ಕಪ್ ಆಗ್ತದೆ.
ನೋಡಿ ನಾನು ತುರಿದದ್ದು ಕರೆಕ್ಟ್ ಆಯಿತು, ಒಂದು ಕಪ್ಪು ಅಷ್ಟೇ ಸಾಕು, ಜಾಸ್ತಿ ಹಾಕೋದು ಬೇಡ. ನೋಡಿ 1 ಕಪ್ ಆಯಿತು. ನೋಡಿ ಇವಾಗ ಪಪ್ಪಾಯದ ತುರಿ ರೆಡಿಯಾಗಿದೆ. ಈ ತುರಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ತೇನೆ. 1 ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. 2 ಕಾಯಿ ಮೆಣಸು, ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಸ್ವಲ್ಪ ಶುಂಠಿ. ಇದಕ್ಕೆ ಇವಾಗ ಅಕ್ಕಿ ಹಿಟ್ಟು ಹಾಕಬೇಕು. ನೋಡಿ ನಾನು ರೈಸ್ ಪೌಡರ್ ತೊಗೊಂಡಿದ್ದೇನೆ, ಅಕ್ಕಿ ಹಿಟ್ಟು ಈ ಕಂಪೆನಿಯದ್ದು ತೊಗೊಂಡಿದ್ದೇನೆ. ಯಾವ ಕಂಪೆನಿಯದ್ದು ಕೂಡ ಆಗ್ತದೆ, ಇದರಲ್ಲಿ ರೊಟ್ಟಿ ಶೇವಿಗೆ ಅದೆಲ್ಲ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಈ ಪೌಡರನ್ನು ತೊಗೊಂಡಿದ್ದೇನೆ. ಈ ಪೌಡರ್ ನಾನು 1 ಕಪ್ ಆಗುವಷ್ಟು ತೊಗೊಳ್ತೇನೆ. ಇವಾಗ ನೋಡಿ ಅಕ್ಕಿ ಹಿಟ್ಟನ್ನು ಹಾಕ್ತೇನೆ. ಇದಕ್ಕೆ ಬೇಕಾಗುವಷ್ಟು ಉಪ್ಪು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮೊದಲಿಗೆ, ಮತ್ತೆ ಬೇಕಿದ್ರೆ ಮಾತ್ರ ನೀರನ್ನು ಆ್ಯಡ್ ಮಾಡಬೇಕು. ಪಪ್ಪಾಯಿ ಸ್ಕ್ರ್ಯಾಪ್ ಮಾಡಿದಲ್ಲಿ ಕೂಡ ನೀರಿನ ಅಂಶ ತುಂಬ ಇದೆ, ನೀರುಳ್ಳಿಯಲ್ಲಿದೆ. ಹಾಗಾಗಿ ನೀರು ಕೊನೆಯದಾಗಿ ನೋಡಿಕೊಂಡು ಹಾಕಿದರೆ ಆಯಿತು. ಜಾಸ್ತಿ ನೀರು ಮಾಡಬಾರ್ದು, ಯಾಕೆಂದರೆ ನಮಗೆ ರೊಟ್ಟಿ ತಟ್ಟಲಿಕ್ಕೆ ಬರಬೇಕು. ನಾನೊಮ್ಮೆ ಡ್ರೈ ಆಗಿ ಮಿಕ್ಸ್ ಮಾಡಿಕೊಳ್ತೇನೆ. ಬೇಕಿದ್ರೆ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕ್ಬೋದು. ಇನ್ನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾನು ಹಿಟ್ಟು ಮಾಡ್ತೇನೆ. ರೊಟ್ಟಿ ತಟ್ಟುವ ಹಾಗೆ ಹಿಟ್ಟು ರೆಡಿ ಆಗಬೇಕು. ಹಾಗೆಯೇ ನೀರು ಹಾಕಿ ಮಿಕ್ಸ್ ಮಾಡೋದಕ್ಕಿಂತ ಮೊದಲು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಿಟ್ಟು ರೆಡಿ ಮಾಡೋಣ. ಇದು ಒಂದು ಸ್ಪೆಷಲ್ ಆದ ರೆಸಿಪಿ ಅಂತ ಹೇಳ್ಬೋದು. ನಾನು ತುಂಬ ಸಮಯದಿಂದ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ, ಹಾಗೆ ಇವತ್ತು ಮಾಡೋಣ ಅಂತ ಆಯಿತು. ನನಗೆ ಕೂಡ ಗೊತ್ತಿಲ್ಲ ಟೇಸ್ಟ್ ಹೇಗೆ ಬರ್ತದೆ ಅಂತ, ಆದರೂ ಕೂಡ ಒಂದು ಟ್ರೈ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡೋದು. ಟೇಸ್ಟ್ ನಿಜವಾಗಿ ಚೆನ್ನಾಗಿ ಬರ್ಬೋದು. ಪಪ್ಪಾಯ ಸ್ವೀಟ್ ಆಗಿರ್ತದೆ, ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರ್ಬೋದು. ಮತ್ತು ಉಳಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೇವಲ್ವಾ, ಸೂಪರ್ ಆಗ್ಬೋದು ಟೇಸ್ಟ್. ನೋಡುವ, ಟ್ರೈ ಮಾಡುವ. ನೋಡಿ 1 ಕಪ್ಪಲ್ಲಿ ಇಷ್ಟು ಹಿಟ್ಟಾಯಿತು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಯಿತು. ನೋಡಿ ಈ ಥರ ಆಯಿತು. ಕಲರ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಹಿಟ್ಟು ರೆಡಿ ಆಯಿತು. ಇನ್ನು ಎಲೆ ತರಬೇಕು. ಎಲೆಯಲ್ಲಿ ತಟ್ಟಿ ನಾನು ಇದನ್ನು ಫ್ರೈ ಮಾಡೋದು. ನೋಡಿ ಈ ಥರ ಬರಬೇಕು. ಇವಾಗ ಇದು ಹಿಟ್ಟು ರೆಡಿ ಆಯಿತು. ನೋಡಿ ಇವಾಗ ಎಲೆಯನ್ನು ಇಟ್ಕೊಂಡು ಬಂದೆ. ಹಾಗೆಯೇ ಬೇಕಾದಷ್ಟು 1 ರೊಟ್ಟಿ ಮಾಡಲಿಕ್ಕೆ ಬೇಕಾದಷ್ಟು ಹಿಟ್ಟನ್ನು ತೊಗೊಂಡ್ರೆ ಆಯಿತು. ಈ ಥರ ತಟ್ಟಿ ರೆಡಿ ಮಾಡಿದ್ದೇನೆ. ಇದರ ಮೇಲೆ ಇನ್ನೊಂದು ಎಲೆಯನ್ನು ಇಟ್ಟರೆ ಆಯಿತು.
ಬೆಂಕಿ ಮಾಡಿ ಆಯಿತು. ಹಾಗೆ ಒಂದು ಕಾವಲಿಯನ್ನು ಇಡ್ತೇನೆ. ಕಾವಲಿ ಬಿಸಿ ಆಯಿತು. ರೊಟ್ಟಿಯನ್ನು ಹಾಕ್ತೇನೆ. ಇವಾಗ ಟರ್ನ್ ಮಾಡಿ ಹಾಕ್ತೇನೆ. ಇವಾಗ ಮೇಲ್ಭಾಗದ ಎಲೆಯನ್ನು ತೆಗಿತೇನೆ. ಹಾಗೆಯೇ ಟರ್ನ್ ಮಾಡಿ ಹಾಕ್ತೇನೆ. ನೋಡಿ, ಇವಾಗ ಇದು ಫ್ರೈ ಆದ್ದು ಸಾಕು. ಇನ್ನು ಇದನ್ನು ತೆಗಿತೇನೆ. ಇವತ್ತು ತುಂಬ ಗಾಳಿ. ಬೆಳಗಿನಿಂದ ಒಂದು 10 ಗಂಟೆ ತನಕ ಸ್ವಲ್ಪ ಮಳೆ ಬಂತು. ಆಮೇಲೆ ಗಾಳಿಯೇ ಬರ್ತಾ ಇದೆ. ವೆದರ್ ಈ ಥರ ಇದೆ ಇವತ್ತು. ನೋಡಿ, ಒಂದು ಸ್ಪೆಷಲ್ ಆದ ರೊಟ್ಟಿ ರೆಡಿ ಆಯಿತು. ಊಹಿಸಿ ಕೂಡ ಇರಲಿಕ್ಕಿಲ್ಲ ಪಪ್ಪಾಯಿ ಕಾಯಿಯಿಂದ ಕೂಡ ರೊಟ್ಟಿ ಮಾಡ್ಬೋದು ಅಂತೇಳಿ. ನಾನು ಕೂಡ ಅದನ್ನು ಅಂದ್ಕೊಂಡಿರಲಿಲ್ಲ. ಹಾಗೆ ಥರ ಕೂಡ ಒಂದು ರೆಸಿಪಿ ಮಾಡಲಿಕ್ಕಾಗ್ತದೆ ಅಂತೇಳಿ ಹಾಗೆ ನಾನು ಮಾಡಿದ್ದೇನೆ. ಇವಾಗ ಟೇಸ್ಟ್ ಹೇಗಾಗಿದೆ ಅಂತೇಳಿ ಇನ್ನು ತಿಂದು ನೋಡಬೇಕಷ್ಟೇ. ಒಂದು ಅಪರೂಪದ ರೆಸಿಪಿ ಅಂತ ಹೇಳ್ಬೋದು. ಯಾರು ಇಷ್ಟು ತನಕ ಮಾಡಿದಾರ ಇಲ್ವಾ ಗೊತ್ತಿಲ್ಲ. ಹಾಗಾಗಿ ಯಾರಿಗೆಲ್ಲ ಇದರ ಟೇಸ್ಟ್ ಗೊತ್ತಿದೆ, ಯಾರಾದರೂ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಟೇಸ್ಟ್ ನೋಡ್ತೇವೆ ಹೇಗಾಗಿದೆ ಅಂತೇಳಿ. ಮನ್ವಿತಾ ಹಾಗೂ ಜಾನವರಿಗೆ ಕೊಡ್ತೇನೆ, ಮತ್ತು ನಾನು ಕೂಡ ಟೇಸ್ಟ್ ನೋಡ್ತೇನೆ. ಜೊತೆಗೆ ಟೀ ಕೂಡ ರೆಡಿ ಆಯಿತು. ಹಾಗೆಯೇ ಇದಕ್ಕೆ ಚಟ್ನಿ ಒಳ್ಳೆ ಕಾಂಬಿನೇಷನ್. ಆದರೆ ಇವಾಗ ನಾನು ಚಟ್ನಿ ಮಾಡಲಿಲ್ಲ. ಬೇಕಿದ್ರೆ ಸ್ವಲ್ಪ ತುಪ್ಪ ಹಾಕಿ ಇದನ್ನು ತಿನ್ಬಹುದು. ಇವಾಗ ಟೀ ಕೂಡ ರೆಡಿ ಆಯಿತು. ಇನ್ನು ಟೇಸ್ಟ್ ನೋಡ್ತೇವೆ. ನೋಡಿ, ಜಾನ್ ಇವತ್ತೊಂದು ಅಪರೂಪದ ರೊಟ್ಟಿ ಮಾಡಿದ್ದೇನೆ. ಹೇಗಾಗಿದೆ ಟೇಸ್ಟ್ ಅಂತ ಹೇಳಿ. ಒಂಥರ ಫಸ್ಟ್ ಟೈಮ್ ಮಾಡೋದು, ಹಾಗೆಯೇ ತುಂಬಾ ಅಪರೂಪದ ಅಂತ ಹೇಳ್ಬೋದು. ಇಷ್ಟು ತನಕ ಯಾರು ಮಾಡಿದ್ದಾರೆ ಇಲ್ವೋ ಗೊತ್ತಿಲ್ಲ. ಇವಾಗ ನೀವು ಟೇಸ್ಟ್ ನೋಡಿ ಹೇಳಿ. ತುಪ್ಪ ತರಬೇಕಾ? ಹಣ್ಣು ತುಪ್ಪ. ಹಣ್ಣು ತುಪ್ಪ ಬೇಕಾ? ಹೇಗುಂಟು? ಟೇಸ್ಟ್ ಉಂಟು? ಹೇಗೆ? ಇದು ಕಲ್ತಪ್ಪ ಉತ್ತಪ್ಪದಿಂದ ಸ್ವಲ್ಪ ಡಿಫ್ರೆಂಟ್. ಇದರಲ್ಲಿ ಎಂಥದ್ದು ಎಲೆ ಉಂಟು, ಹಸಿರು ಎಲೆ ಉಂಟು. ಮತ್ತೆ ಎಂತ ಹಾಕಿದ್ದೇನೆ? ಉತ್ತಪ್ಪದ ಅರಣ್ಯ ಉಂಟು. ಎಂತ ಹಾಕಿದ್ದೇನೆ ಹೇಳಿ? ಸ್ಪೆಷಲ್ ಆಗಿ ಮಾಡುವಂಥದ್ದು ಗೊತ್ತಿಲ್ಲ. ನೀವೇ ಆಗ ತೆಗೆದುಕೊಟ್ಟದ್ದು? ನಾನು ತೆಗೆದುಕೊಟ್ಟೆ. ಗೆಸ್ ಮಾಡಿ. ಗೊತ್ತಿಲ್ವಾ? ನೀವೇ ಅಲ್ವಾ ಪಪ್ಪಾಯ ತೆಗೆದುಕೊಟ್ಟದ್ದು? ಇವಾಗ ಗೊತ್ತಾಯ್ತಾ? ಸೂಪರ್ ಆದ ಟೇಸ್ಟ್, ಒಂಥರ ಡಿಫ್ರೆಂಟ್ ಟೇಸ್ಟ್. ಮನಿತಾಳಿಗೂ ಇಷ್ಟ ಆಯಿತು, ಜಾನವರಿಗೆ ಕೂಡ ಇಷ್ಟ ಆಯಿತು, ನನಗೆ ಕೂಡ ಇಷ್ಟ ಆಯಿತು. ಹಾಗೆ ಇವತ್ತಿನ ಒಂದು ಸ್ಪೆಷಲ್ ಆದ ರೆಸಿಪಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.